ಶ್ರೀ ಎಂ.ಜಿ. ಹೆಗ್ಡೆ ಅವರು, ಬಂಟ್ವಾಳ ಗೂಡದ ಅಧ್ಯಕ್ಷರು, ಮಾಜಿ ಬ್ಲಾಕ್ ಅಧ್ಯಕ್ಷರಾದಂಥ ಬೇಬಿ ಕುಂದರ್ ಅವರು, ಪರಿಶಿಷ್ಟ ಘಟಕದ ಜಿಲ್ಲಾ ಅಧ್ಯಕ್ಷರಾದಂಥ ದಿನೇಶ್ ಕುಮಾರ್ ಅವರು, ನಮ್ಮ ಜಿಲ್ಲಾ ಕಾಂಗ್ರೆಸ್ಸಿನ ಟಿ.ಕೆ. ಸುಧೀರ್ ರವರು, ಸಜಿತ್ ಶೆಟ್ಟಿ ಅವರು, ಯೋಗೀಶ್ ರವರು, ಮಂಜುಳಾ ಜಿಲ್ಲಾ ನಗರ ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಕುಮಾರಿ ಅಪ್ಪಿ ಅವರು, ನಮಗೀಗ ನೂತನವಾಗಿ ಗುರುಪುರ ಬ್ಲಾಕಿಗೆ ಅಧ್ಯಕ್ಷರಾಗಿ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಹೆಸರಿನ ಸಂಘಟನೆ ಈ ಚಟುವಟಿಕೆಗಳನ್ನು ನಿರ್ಬಂಧಿಸುವ ಬಗ್ಗೆ ರಾಜ್ಯದ ಸಚಿವರಾದಂಥ ಪ್ರಿಯಾಂಕ ಖರ್ಗೆ ಅವರು ಮಾತಾಡಿರ್ತಕ್ಕಂಥದ್ದು ಸರಿಯಾಗಿ ಇದೆ. ದೇಶದ ಜಾತ್ಯತೀತ ಮೌಲ್ಯಗಳನ್ನು ರಕ್ಷಿಸುವ, ಸಾಮಾಜಿಕ ಸಾಮರಸ್ಯವನ್ನು ಗಟ್ಟಿಗೊಳಿಸಬೇಕಾದ ದೃಷ್ಟಿಯಿಂದ ಸರ್ಕಾರಿ ಸ್ಥಳಗಳಲ್ಲಿ, ಸರ್ಕಾರಿ ಶಾಲೆಗಳ, ಅನುದಾನ ಶಾಲೆಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಇಂಥ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ನಿರ್ಬಂಧಿಸಬೇಕು ಅಂತ ಅವರು ಹೇಳಿದ್ದಾರೆ. ನಾವು ಕೂಡ ಅದನ್ನು ಹೇಳ್ತಕ್ಕಂಥದ್ದು. ಸಾರ್ವಜನಿಕ ಸ್ಥಳಗಳಲ್ಲಿ ಶಾಖೆಗಳನ್ನು ಮಾಡಿಕೊಂಡು, ಘೋಷಣೆಗಳನ್ನು ಹೇಳಿಕೊಂಡು, ಮಕ್ಕಳ ಮೇಲೆ, ವಿಶೇಷವಾಗಿ ಚಿಕ್ಕ ಮಕ್ಕಳ ಮನಸ್ಸಿಗೆ ವಿಷ ಬೀಜವನ್ನು ಬಿತ್ತಕ್ಕಂಥ ಪ್ರಯತ್ನ ಇದರ ಮೂಲಕ ಆಗ್ತಾ ಇರ್ತಕ್ಕಂಥ ನಾವೆಲ್ಲ ಗಮನಿಸಿರ್ತಕ್ಕಂಥ ಅಂಶ. ಈ ವಿಷ ಬೀಜ ಬಿತ್ತಿದ ಪರಿಣಾಮ ಮುಂದೆ ಸಮಾಜದ ಸಾಮಾಜಿಕ ಸ್ವಾಸ್ಥ್ಯಕ್ಕೆ ಬಲವಾದ ಪೆಟ್ಟು ಆಗುತ್ತೆ. ಆ ಕಾರಣಕ್ಕಾಗಿ ನಮ್ಮ ಜಿಲ್ಲೆ ಇವತ್ತು ಒಂದು ಮತೀಯ ಸಾಮರಸ್ಯಕ್ಕೆ ಕುಂದು ಬರುವಂಥ ಜಿಲ್ಲೆ ಆಗಿದ್ದರೆ ಅದಕ್ಕೆ ಇಲ್ಲಿಯ ಸಂಘಟನೆಗಳು, ಇದಕ್ಕೆ RSSನ ಪ್ರಭಾವಿತ ಶಾಖೆಗಳಿಂದಾಗಿ ಇಲ್ಲಿಯ ವಾತಾವರಣ ಕೆಟ್ಟಿರೋದಕ್ಕೆ ಕಾರಣ ಅನ್ನುವಂಥದ್ದು ಕೂಡ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀನಿ. ತಾವು ಪತ್ರಿಕಾ ಮಾಧ್ಯಮದ ಸ್ನೇಹಿತರು, ತಮಗೆ ಇವತ್ತು ಇಲ್ಲಿಯ ವಾತಾವರಣ ಹೇಗಿದೆ ಅಂತ ನಾವು ತಿಳ್ಕೊಂಡಿದ್ದೀವಿ ಅಂತ ನಾನು ಭಾವಿಸ್ತೇನೆ. ಸಮಾಜದ ಜನರಿಗೂ ಕೂಡ ಇದರ ಮೇಲೆ ದುಷ್ಪರಿಣಾಮ ಆಗುತ್ತೆ. ಇದರ ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲೆಯನ್ನು ಉಲ್ಲೇಖ ಮಾಡಬೇಕು ಅಂತಂದರೆ, ಧರ್ಮಾಂತರಿತ ರಾಜಕೀಯ ಹತ್ಯೆಗಳು, ಈ ಮತೀಯ, ಅದು RSSನಂತೆ ಮುಸ್ಲಿಂ ಸಮಾಜದಲ್ಲಿ ಕೂಡ PFI ಇರ್ಬೋದು, ಇವತ್ತು ಈ ಒಂದು ಸಂಘಟನೆಗಳ ಮೂಲಕ ಧರ್ಮಾಧಾರಿತ ಹತ್ಯೆಗಳು ಸುಮಾರಾಯಿತು. ಎರಡೂ ಧರ್ಮದ ಜನ, ಅದರಲ್ಲಿ ಅನೇಕ ಜನ ಅಮಾಯಕರು ಕೂಡ ಹತ್ಯೆ ಆಗಿರತಕ್ಕಂಥದ್ದು ಈ ಜಿಲ್ಲೆಯಲ್ಲಿ ನಡೆದಿದೆ. ಇದಕ್ಕೆ ಮೂಲ ಕಾರಣ ಇಂತಹ ಕಾರ್ಯಕ್ರಮಗಳು ಮಾಡುವಂಥ ಜನರಲ್ಲಿ ಭೇದವನ್ನು ಹುಟ್ಟಿಸ್ತಕ್ಕಂಥ ಚಟುವಟಿಕೆ ಕಾರಣ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು, ನಮ್ಮ ಪಕ್ಷ ಸೈದ್ಧಾಂತಿಕವಾಗಿ ನಾವು ಈ ಸಮಾಜದ ಸಾಮಾಜಿಕ ಚಳುವಳಿಯನ್ನು ಬಲಿಷ್ಠಗೊಳಿಸಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಇರ್ತಕ್ಕಂಥ ನಮ್ಮ ಪಕ್ಷದ ಒಂದು ಸೈದ್ಧಾಂತಿಕ ನಿಲುವಾಗಿರ್ತದೆ. ಆ ಸೈದ್ಧಾಂತಿಕ ನಿಲುವನ್ನು ಒಪ್ಪಿಕೊಂಡವರು ನಾವು. ಅದಕ್ಕಾಗಿ ನಾವು ಕಾಂಗ್ರೆಸ್ನಿದ್ದೇವೆ. ನಾವು ಸೈದ್ಧಾಂತಿಕ ನಿಲುವು ಏನಿದೆ, ನಮ್ಮ ಜಾತ್ಯಾತ ನಿಲುವು, ಸೈದ್ಧಾಂತಿಕ ನಿಲುವನ್ನು ಒಪ್ಪಿಕೊಂಡು ನಾವು ಈ ಪಕ್ಷದಲ್ಲಿದ್ದೇವೆ. ಆದ್ದರಿಂದಾಗಿ ಮತೀಯವಾದಿ ಸಂಘಟನೆ RSSನ ನಾವು ಖಂಡಿತವಾಗಿ ಅವರ ಚಟುವಟಿಕೆಯನ್ನು ನಾವು ಇಷ್ಟರವರೆಗೆ ನಮಗೆ ಸಾಧ್ಯವಾದ ಮಟ್ಟಿಗೆ ವಿರೋಧಿಸುತ್ತಾ ಬಂದಿದ್ದೇವೆ ಅಂತ ಹೇಳುವುದನ್ನು ಕೂಡ ನಾನು
ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ರಾಹುಲ್ ಗಾಂಧಿ ಅವರು ನಮ್ಮ ಪಕ್ಷದ ನಾಯಕರು, ಅವರು ಯಾವಾಗಲೂ ಒಂದು ಮಾತನ್ನು ಹೇಳ್ತಾರೆ, ನಮ್ಮಲ್ಲಿ ಕೂಡ ನಮ್ಮ ಪಕ್ಷದಲ್ಲಿ ಯಾರು ಕೂಡ RSSಗೆ ಹೆದರುವವರು ನಮ್ಮ ಪಕ್ಷದಲ್ಲಿ ಇರೋದು ಬೇಡ ಅಂತ ಹೇಳ್ತಾರೆ. ಅವರು ನೇರವಾಗಿ RSSಗೆ ಹೆದರುವವರು ನಮ್ಮ ಪಕ್ಷದಲ್ಲಿ ಇರುವುದು ಬೇಡ ಅಂತೇಳಿ ಅವರ ಮಾತನ್ನು ನಾನು ಪುಷ್ಟೀಕರಿಸ್ತೇನೆ. ಬಹುಶಃ ನಾವು ನಮ್ಮ ನಿಲುವು ಇದೆ, ಸೈದ್ಧಾಂತಿಕ ನಿಲುವಿದೆ, ಅದನ್ನು ಸಮಾಜದಲ್ಲಿ ಇನ್ನೂ ಸುಸ್ಥಿರಗೊಳಿಸ್ತಕ್ಕಂಥ ಗಟ್ಟಿಗೊಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಆ ಒಂದು ದೃಷ್ಟಿಯಲ್ಲಿ ಏನು ಪತ್ರ ಬರೆದ ಅದಕ್ಕೆ ಸೂಕ್ತವಾದ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ತದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಂದಾಗ ನಾವು ಖಂಡಿತವಾಗಿ ನಾವು ಸರ್ದಾರ್ ವಲ್ಲಭಾಯ್ ಪಟೇಲ್ರವರ ಪರವಾಗಿದ್ದೇವೆ. ಸರ್ದಾರ್ ವಲ್ಲಭಾಯ್ ಪಟೇಲ್ರಿಗೆ ಮೂರ್ತಿಯನ್ನು ಮಾಡಿ ಪ್ರಚಾರಕ್ಕಿಟ್ಟಿಸ್ಕೊಳ್ಳೋದಲ್ಲ, ಸರ್ದಾರ್ ಪಟೇಲ್ರು ಮಾಡಿದ ತೀರ್ಮಾನವನ್ನು ಅವರು ಒಪ್ಪಿಕೊಳ್ತಾರ ಅಂತ ಹೇಳ್ತಕ್ಕ ಪ್ರಶ್ನೆಯನ್ನು ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬಹುಶಃ ಇವತ್ತು ನಾವು ಗಾಂಧೀಜಿಯವರ ಅನುಯಾಯಿಗಳು, ಗಾಂಧಿ ಹತ್ಯೆಯಲ್ಲಿ ಬಹುಶಃ ಭಾಗಿಯಾಗಿರ್ತಕ್ಕಂಥ ವಿಚಾರ ಕೂಡ ಇವತ್ತು ತಮಗೆ ಗೊತ್ತಿದೆ ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಹಿಂಸೆಗೆ ಪ್ರಚೋದನೆ ಮಾಡತಕ್ಕಂಥ ಪ್ರಯತ್ನಗಳು ಬಹುಶಃ ಪ್ರಿಯಾಂಕಾ ಖರ್ಗೆ ಅವರ ಮೇಲೆ ಕೂಡ ಇವತ್ತು ಅವರನ್ನು ಹೆದರಿಸ್ತಕ್ಕಂಥ, ಬಹುಶಃ ಭಯವನ್ನು ಹುಟ್ಟಿಸ್ತಕ್ಕಂಥದ್ದು ಸಾಮಾನ್ಯವಾಗಿ ಅವರ ಕೆಲಸನೇ ಆಗಿ ಭಯ ಹುಟ್ಟಿಸ್ತಕ್ಕಂಥದ್ದು ಬಹುಶಃ ಭಾಳಷ್ಟು ಸಮಯಗಳನ್ನು ಮಾಡ್ತಾ ಇದ್ದಾರೆ. ಈ ಭಯ ಹುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ನಾವು ಖಂಡಿಸ್ತೇವೆ. ಬಹುಶಃ ಮುಂದಿನ ದಿವಸಗಳಲ್ಲಿ ನಮ್ಮ ಸಮಾಜ ಒಂದು ಸುಂದರ ಸಮಾಜವಾಗಿ ಪರ್ತವನ್ನು ಆಗುವಲ್ಲಿ ನಾವೆಲ್ಲರೂ ಕೂಡ ಒಂದಾಗಿ ಕೆಲಸ ಮಾಡಬೇಕಾಗಿದೆ. ಬಹುಶಃ ಇಂತಹ ವಿಚಾರಗಳ ಬಗ್ಗೆ ನಾನು ಕೂಡ ಈ ಒಂದು ಏನು ಪ್ರಿಯಾಂಕ್ ಖರ್ಗೆ ಅವರು ಹೇಳಿರ್ತಕ್ಕಂಥ ಮಾತಿದೆ ಅದನ್ನು ನಾನು ಸ್ವಾಗತಿಸಿ ರಾಜ್ಯದ ಮುಖ್ಯಮಂತ್ರಿಗಳ ಸೂಕ್ತ ಕ್ರಮ ಕೈಗೊಳ್ತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನಮಸ್ಕಾರ. ಒಂದು ಕಾಂಗ್ರೆಸ್ಸಿನ ಭದ್ರಕೋಟೆ ಆಗಿತ್ತು, ಮತ್ತು ಇವತ್ತು ಕಾಂಗ್ರೆಸ್ಗೂ ಮತ್ತು BJPಗೆ ನೇರವಾಗಿ ಹೋರಾಟ ಇರ್ತಕ್ಕಂಥ ಒಂದು ಜಿಲ್ಲೆ ಇದು. ನಾವು ಒಮ್ಮೆ ಸೋತು ಹೋದರೂ ಮತ್ತೊಮ್ಮೆ ಗೆದ್ದಂಥ ವಿಚಾರಗಳು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅದು ವಿಧಾನಸಭಾ ಚುನಾವಣೆ ಇರ್ಬೋದು, ಜಿಲ್ಲಾ ಪಂಚಾಯತ್ ಚುನಾವಣೆ ಇರ್ಬೋದು, ತಾಲೂಕು ಇವತ್ತು ಕಾರ್ಪೊರೇಷನ್ ಚುನಾವಣೆಯಲ್ಲಿ ಕೂಡ ಒಂದೊಮ್ಮೆ ಅವರು ಸೋಲ್ತಾರೆ, ನಾವು ಗೆಲ್ತೀವಿ, ನಾವು ಸೋಲ್ತಾರೆ, ಅವ್ರು ಗೆಲ್ತಾರೆ. ಈ ಥರ ಇರ್ತಕ್ಕಂಥದ್ದು ನಮ್ಮಲ್ಲಿ ಸೈದ್ಧಾಂತಿಕ ನಿಲುವನ್ನು ಹೊಂದಿರತಕ್ಕಂಥ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಯಾರು ಒಂದಿಬ್ಬರು ಏನಾದರೂ ಮಾಡ್ತಾರೆ ಅಂತ ಹೇಳೋದನ್ನು ಅದನ್ನು ದೊಡ್ಡ ವಿಚಾರವನ್ನು ಮಾಡ್ತಕ್ಕಂಥದ್ದಲ್ಲ. ಅದು ನಾವು ಅದರ ಬಗ್ಗೆ ನಾವು ಮಾತಾಡೋ ಬದಲು ನಮ್ಮ ಸೈದ್ಧಾಂತಿಕ ನಿಲುವು ಒಪ್ಪಿಕೊಂಡಿರ್ತಕ್ಕಂಥ ದೊಡ್ಡ ಸಂಖ್ಯೆಯಲ್ಲಿರ್ತಕ್ಕಂಥ ಜನ ನಮ್ಮ ಪಕ್ಷದಲ್ಲಿದ್ದಾರೆ. ಆದ್ದರಿಂದಾಗಿ ಪಕ್ಷದ ನಿಲುವು ಏನು ಇವತ್ತು ಏನು ಪ್ರಿಯಾಂಕಾ ಖರ್ಗೆ ಅವರು ಹೇಳಿದಾರಲ್ಲ, ಆ ತೀರ್ಮಾನ ಪಕ್ಷ ಯಾವ ನಿಲುವು ತೆಗೆಯುತ್ತದೆ, ಪಕ್ಷ ಯಾವ ನಿಲುವು ತೆಗೆಯುತ್ತದೆ, ಆ ಪಕ್ಷ ನಿಲುವಿನ ಜೊತೆ ನಾವು ಖಂಡಿತ ಇದ್ದೇವೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪರವಾಗಿರುವ ರೀತಿಯಲ್ಲಿ ಮುಖ್ಯವಾಗಿ DK ಶಿವಕುಮಾರ್ ಅವರು ವಿಧಾನಸಭೆಯಲ್ಲಿ ನಮಸ್ತೆ ಸದಾ ಹೋಗ್ತಾರೆ. ಅದಕ್ಕೆ ಅವರು ಉತ್ತರ ಹೇಳಿದವರು ಹೇಳಿದ್ದಾರೆ, ಅದು ಬೇರೆ ವಿಚಾರ. ಶಾಸಕರು ವಿಶ್ವ ಹಿಂದೂ ಪರಿಷತ್ನ ಸಭೆಗೆ ಹೋಗ್ತಾರೆ. ಈ ರೀತಿ ಇರುವಾಗ ನಾನು ಹೇಳಿದಲ್ಲ, ನಾನು ಒಂದೇ ವಾಕ್ಯದಲ್ಲಿ ಹೇಳಿದೆ, ದೊಡ್ಡ ಸಂಖ್ಯೆಯಲ್ಲಿರ್ತಕ್ಕಂಥ ಜಾತ್ಯಾತೀತ ನಿಲುವಿನ ಸೈದ್ಧಾಂತಿಕ ನಿಲುವು ಹೊಂದಿರತಕ್ಕಂಥ ದೊಡ್ಡ ಸಂಖ್ಯೆಯಲ್ಲಿರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಏನು ಯಾರು ನಿಮ್ಮ ಅಭಿಪ್ರಾಯ ಏನಿದೆ ಅವರಲ್ಲಿ ಕೇಳಿ ಅವರ ಉತ್ತರವನ್ನು ಪಡಿ. ಬಹುಶಃ ನಾನು ಒಂದು ರಾಜ್ಯದ ಕಾಂಗ್ರೆಸ್ನ ಉಪಾಧ್ಯಕ್ಷನಾಗಿ ನಮ್ಮ ಪಕ್ಷದ ನಿಲುವನ್ನು ಸ್ಪಷ್ಟಪಡಿಸ್ತಕ್ಕಂಥ ಮತ್ತು ಅದರ ಜೊತೆ ನಾವು ಇದ್ದೇವೆ ಅಂತ ಹೇಳ್ತಕ್ಕಂಥ ನಾವು ಹೇಳ್ತೀವಿ. ಯಾರೋ ಒಂದಿಬ್ಬರು ಏನು ಮಾಡಿದ್ದಾರೆ ಅಂತ ಹೇಳೋದನ್ನ ಅದಕ್ಕೆ ದೊಡ್ಡ ಅರ್ಥ ಬರುವಂಥದ್ದಲ್ಲ. ಅದು ನೀವು ಅವರಲ್ಲಿ ಕೇಳಿ ಅವರ ಉತ್ತರವನ್ನು ಪಡಿ. ನಮಸ್ಕಾರ. ಬಿಜೆಪಿ ಅವರು ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲ, ಅದನ್ನು ಮರೆಮಾಚಲಿಕ್ಕೆ ಈ ರೀತಿಯ ವಿಷಯಗಳನ್ನು ತರ್ತಾರೆ. ಮಲ್ಲಿಕಾರ್ಜುನ ಖರ್ಗೆ ಕೂಡ RSS ಬಗ್ಗೆ ಗೌರವವನ್ನು ಹೊಂದಿದ್ದಾರೆ ಅಂತ ಹೇಳಿ ಅವರ ಆರೋಪ ಮಾಡ್ತಾರೆ. ನೋಡಿ, ಅಭಿವೃದ್ಧಿಗೆ ಕಾಂಗ್ರೆಸ್ನ ಕೊಡುಗೆ ದೊಡ್ಡದಿದೆ.
ಈ ಜಿಲ್ಲೆಯನ್ನು ಒಂದು ಉದಾಹರಣೆಯಾಗಿ ತೆಗೆದುಕೊಳ್ಳೋಣ. ನೀವು ನಾನು ಹೇಳ್ತಾ ಇದ್ದೀನಿ, ಅದನ್ನು ಸುಮಾರು ಸಾರಿ ಹೇಳಿದ್ದೇನೆ. ಈ ಜಿಲ್ಲೆಯ ಅಭಿವೃದ್ಧಿಯಿಂದ ಹೇಳಿದ್ರೆ ಶ್ರೀನಿವಾಸ ಮಲ್ಯರಿಂದ ಹಿಡಿದು ನಾವು ಮಾತಾಡಬೇಕಾಗಿದೆ. ಆ ಶ್ರೀನಿವಾಸ ಮಲ್ಯರ ಕಾಲದಿಂದ ಇಲ್ಲಿವರೆಗೆ ಅದು ಏನು ಮಂಗಳೂರಿನ ಯೂನಿವರ್ಸಿಟಿ ಆಗುವವರೆಗೆ ಅಥವಾ MRPಗಳಿಂದ ಹಿಡಿದು ONGC ಆಗಿರುವುದನ್ನು ನಾವು ಉಲ್ಲೇಖ ಮಾಡಿದ್ರೆ, ಹಾರ್ಬರ್ದಿದ್ದರೂ ರಾಷ್ಟ್ರೀಯ ಹೆದ್ದಾರಿಯ ವಿಚಾರವನ್ನು ಮಾತಾಡಬೇಕು ಅಂತಂದ್ರೆ ಈ ಜಿಲ್ಲೆಯ ಅಭಿವೃದ್ಧಿಗೆ ಯಾವತ್ತೂ ಕಾಂಗ್ರೆಸ್ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ ಹೊರತು ಬಿಜೆಪಿ ಯಾವ ಕೊಡುಗೆಯನ್ನು ಕೊಟ್ಟಿಲ್ಲ. ಯಾವ ಕೊಡುಗೆಯನ್ನು ಅಥವಾ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಾತ್ರವೂ ಕೂಡ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ನಾವು ಯಾವತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ನಮ್ಮ ಪಾತ್ರ ದೊಡ್ಡದಿದೆ ಮತ್ತು ಈ ಜಿಲ್ಲೆಯ ಅಭಿವೃದ್ಧಿಯಲ್ಲಿ ಕೂಡ ಸ್ವಾತಂತ್ರ್ಯ ನಂತರ ದಿವಸದಿಂದ ಅಭಿವೃದ್ಧಿಗೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಅಂತ ನಾನು ಎಲ್ಲ ರೀತಿಯಲ್ಲಿ ನಾನು ಹೇಳಲಿಕ್ಕೆ, ಅದರಿಂದ ಇದು ಕೇವಲ ರಾಜಕೀಯ ಹೇಳಿಕೆಗೆ ಮಾತ್ರ ಸೀಮಿತವಾಗಿರ್ತದೆ ಅಂತ ನನ್ನ ಅಭಿಪ್ರಾಯ. ಹೇಳಿ ಏನು ನೋಡಿ, ಅದಕ್ಕೂ ಇದಕ್ಕೆ ಏನು ಸಂಬಂಧ ಇಲ್ಲ. ಈ ನೋಡಿ, ಒಂದು ಸರ್ಕಾರ ಅವಾದಂತ ಕೆಲಸವನ್ನ ಮಾಡ್ತಾ ಇದೆ. ಈಗ ನಾನು ಬೆಂಗಳೂರು ಡೆಲ್ಲಿಗೆ ಹೋಗುದಿಲ್ಲ. ನಮ್ಮ ಮಂಗಳೂರಿನಲ್ಲಿ ಬಹುಶಃ ನಾನು ಕೂಡ ಒಂದು 2 ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಕೆಲಸ ಮಾಡಿದ್ದೇನೆ. ಅಭಿವೃದ್ಧಿ ವಿಚಾರ ಬಂದ್ರೆ ಬಹುಶಃ ಇಲ್ಲಿ ಎಷ್ಟೋ ಮಿನಿ ವಿಧಾನಸೌಧದಲ್ಲಿ ನೀವು ನೋಡ್ತಾ ಇದ್ದೀರಿ, ಒಂದಲ್ಲ ಎಲ್ಲ ತಾಲೂಕಲ್ಲಿ. ಅದು ಕಾಂಗ್ರೆಸ್ನ ಕಾಲದಲ್ಲಿ ಆಗಿರ್ತಕ್ಕಂಥ ಅನೇಕ. ಇವತ್ತು ನಿಮ್ಮ ಮಿನಿ ವಿಧಾನಸೌಧ ಇರ್ಬೋದು, ಅದು ಕಾಂಗ್ರೆಸ್ ಶುರು ಮಾಡಿ. ಇವತ್ತು ಅಂಬೇಡ್ಕರ್ ಭವನ ಇರ್ಬೋದು, ಅದು ಕಾಂಗ್ರೆಸ್ ಶುರು ಮಾಡಿರ್ತಕ್ಕಂಥ. ಯಾವುದು ಅಲ್ಲ. ಅವ್ರು ಹೇಳಿರ್ತಕ್ಕಂಥ ಒಂದು ಹೇಳಿ ನೋಡು, ಈ ಜಿಲ್ಲೆಯಲ್ಲಿ ಪಶ್ಚಿಮ ವಾಹಿನಿ ಯೋಜನೆ ತಂದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ. ಈ ಜಿಲ್ಲೆ ಬಹುಗ್ರಾಮ ಕುಡಿಯುವ ನೀರನ್ನು ಅನೇಕ ಗ್ರಾಮಗಳಿಗೆ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಇರ್ಬೋದು. ಅದನ್ನ ಎತ್ತಿನೊಳಗೆ ನಾವು ಮಾಡಿದ್ವಿ ಅಂತ ಹೇಳ್ತಕ್ಕಂಥವ್ರು ಇದ್ದಾರೆ. JDS ಹೇಳ್ತದೆ, BJP ಹೇಳ್ತದೆ, ನಾವು ಸಹ ನಮ್ಮ ಸಹ ಹೇಳ್ತದೆ. ಅಂದ್ರೆ ಅದು ಬೇರೆ ವಿಚಾರ. ಅದು ರಾಜ್ಯದ ಪ್ರಶ್ನೆ ಬಂದಾಗ ಎತ್ತಿನೊಳೆ ವಿಚಾರ ಬರ್ತದೆ. ಆದ್ದರಿಂದಾಗಿ ನಾವು ಎಲ್ಲರೂ ಕೂಡ ಅದರ ಪರವಾಗಿ ಮಾತಾಡಿದ್ದಾರೆ. ಯಾರು ವಿರೋಧವಾಗಿ ಮಾತಾಡೋದು ಯಾವ ಪಕ್ಷವೂ ಇಲ್ಲ. ಅದು ಅಂದ್ರೆ ಬೇರೆ ಜಿಲ್ಲೆಗಳಿಗೆ ಇದು ಬೇಕಿರುತ್ತೆ ಹೇಳುವಂತ ದೃಷ್ಟಿ.